ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ಬೀದರ್ ಜಿಲ್ಲೆ ಬಸವಕಲ್ಯಾಣ ನಗರದ ತ್ರಿಪುರಾಂತ ಕೆರೆ ಭರ್ತಿ, ಮುಂಜಾಗ್ರತಾ ಕ್ರಮವಾಗಿ ಎರಿ ಒಡೆದು ನೀರು ಬಿಡುಗಡೆ. ಕೆಲವು ದಿನಗಳಲ್ಲಿ ಬೀದರ್ ಜಿಲ್ಲಾದ್ಯಂತ ಸಂಭವಿಸುತ್ತಿರುವ ಮಳೆಯ ಪರಿಣಾಮವಾಗಿ ಜಿಲ್ಲೆಯ ಬಹುತೇಕ ಕೆರೆಗಳು ಮತ್ತು ಜಲಾಶಯಗಳು ಭರ್ತಿಯಾಗಿವೆ. ಬಸವಕಲ್ಯಾಣದ ಐತಿಹಾಸಿಕ ತ್ರಿಪುರಾಂತ ಕೆರೆ ಕೂಡ ಪೂರ್ಣ ಪ್ರಮಾಣದಲ್ಲಿ ತುಂಬಿಕೊಂಡಿತ್ತು. ಕಳೆದ 24 ಗಂಟೆಗಳಲ್ಲಿ ನೀರಿನ ಒಳಹರಿವು ಹೆಚ್ಚಾದ ಕಾರಣ ಎರಿಯ ಮೇಲೆ ತೀವ್ರ ಒತ್ತಡ ಮೂಡಿದ ಸ್ಥಿತಿಯಲ್ಲಿ ಎರಿ ಯಾವುದೇ ಹೊತ್ತಲ್ಲಾದರೂ ಒಡೆಯುವ ಭೀತಿಯ ಸ್ಥಿತಿ ನಿರ್ಮಾಣವಾಗಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಬಸವಕಲ್ಯಾಣದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರ ಸೂಚನೆಯ ಮೇರೆಗೆ ತಕ್ಷಣವೇ JCB ಯಂತ್ರಗಳನ್ನು ಬಳಸಿಕೊಂಡು ಮುಂಜಾಗ್ರತಾ ಕ್ರಮವಾಗಿ ಕೆರೆ ಏರಿಯನ್ನು ಭಾಗಶಃ ಕೆದಕಲಾಯಿತು. ಇದರ ಮೂಲಕ ಅಪಾಯದ ಮಟ್ಟವನ್ನು ಕಡಿಮೆ ಮಾಡುವತ್ತ ಕ್ರಮ ಕೈಗೊಳ್ಳಲಾಯಿತು. ಅಪಾರ ಪ್ರಮಾಣದ ನೀರು ಹೊರಬಿದ್ದ ಪರಿಣಾಮ ಬಸವಕಲ್ಯಾಣದಿಂದ ಖಾನಾಪುರ್, ಗೌರ್ ಹಾಗೂ ಪ್ರತಾಪುರ್ ಕಡೆಗೆ ಹೋಗುವ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿವೆ. ಈ ಮಾರ್ಗಗಳಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಗ್ರಾಮೀಣ ಪ್ರದೇಶದ ಸಂಪರ್ಕ ಕಡಿತಗೊಂಡಿದೆ. ಸುತ್ತಮುತ್ತಲಿನ ಪ್ರದೇಶಗಳ ಕೃಷಿ ಜಮೀನಿಗೆ ನೀರು ನುಗ್ಗಿದ್ದು, ಬೆಳೆಗಳು ಸಂಪೂರ್ಣ ಹಾನಿಯಾಗಿರುವುದು ವರದಿಯಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಶರಣು ಸಲ್ಗರ್ ಅವರು, BKDB ಆಯುಕ್ತರು ಮತ್ತು ಗ್ರೇಡ್ 2 ತಹಸೀಲ್ದಾರ್ ಅವರ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನೇರವಾಗಿ ಪರಿಶೀಲಿಸಿದರು. ಕೆರೆ ಕೆಳಭಾಗದ ಬಡಾವಣೆಗಳಲ್ಲಿ ವಾಸವಿರುವ ಜನರಿಗೆ ಎಚ್ಚರಿಕೆಯಿಂದ ಇರಲು ಶಾಸಕರು ಮನವಿ ಮಾಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಸೂಚನೆ ನೀಡಲಾಗಿದೆ. ಸುಮಾರು ಒಂದು ಅರ್ಧ 0.5 TMCಗೆ ಸಮೀಪ ಇರತಕ್ಕಂತ ತ್ರಿಪುರಾಂತ ಕೆರೆ ಏನು ವೇಸ್ಟ್ ವೇರ್ ಇರ್ತಕ್ಕಂಥ ಭಾಗ, BKDB ಕಮಿಷನರ್ ಮತ್ತು KNNL AW ಅವರು ನೀರು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಕೊಟ್ಟ ಸೂಚನೆಯಂತೆ ಈಗಾಗಲೇ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ 2 ಅಥವಾ 3 ದಿವಸ ಬರ್ತಕ್ಕಂಥ 3-4 ದಿವಸ ಈಗಾಗಲೇ ಮಡಿವಾಳ ಮಾಚಿದೇವರ ಕೊಂಡದ ಹತ್ತಿರ ಹೋದರೆ ಅಲ್ಲೊಂದು ಮಿನಿ ಕೆರೆ ಅಂತೆ ನಿರ್ಮಾಣ ಆಗಿದೆ. ಸುಮಾರು ಅಲ್ಲಿ ಒಂದು 3-4 ಅಡಿಯಷ್ಟು ನೀರು ಎಲ್ಲ ಭಾಗದಲ್ಲಿ ಹೊಕ್ಕಿಕೊಂಡಿದ್ದು ನಾವು ನೋಡಿದ್ದೇವೆ. ಹಾಗಾಗಿ ಖಾನಾಪುರದ ಎಲ್ಲ ನನ್ನ ಗ್ರಾಮಸ್ಥರು, ಕರೀಂ ಕಾಲನಿಯ ಗ್ರಾಮಸ್ಥರು, ವಿಶೇಷವಾಗಿ ಗೌರ್ ಗ್ರಾಮದ ಎಲ್ಲ ಏನು ಆ ಒಂದು ಕಾಲನಿಗಳಲ್ಲಿ ಈಗಾಗಲೇ BKDB ಕಮಿಷನರ್ ಮತ್ತು KNNL AW ಅವರು ಬಸವಕಲ್ಯಾಣ ನಗರದ ಪೌರಾಯುಕ್ತರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯಿಂದ ಇರಲು ಹೇಳಿದ್ದಾರೆ. ಹಾಗಾಗಿ ಇನ್ನೂ 3-4 ದಿವಸಗಳ ಕಾಲ ಬಸವಕಲ್ಯಾಣದ ಕೆಲವು ಏರಿಯಾಗಳು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅವಶ್ಯಕವಾಗಿದೆ. ಹಾಗಾಗಿ ಇವತ್ತು ನಾಳೆ BKDB ಕಮಿಷನರ್ ಮತ್ತು AW ಅವರಿಗೆ ನಾನು ಇಲ್ಲೇ ಇದ್ದು ಗಮನವನ್ನ ಇಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅವಶ್ಯಕತೆ ಬಿದ್ದರೆ ನಾನು ಕೂಡ ತಾವು ಕರೆದಾಗ ಬರಲಿಕ್ಕೆ ತಯಾರಿದ್ದೇನೆ. ಈ ಮಳೆಯಿಂದ ಈ ಭಾಗದ ಬಸವಕಲ್ಯಾಣ ಮಹಾನಗರದ ಜನತೆಗೆ, ಕೆಳಗೆ ಇರತಕ್ಕಂಥ ರೈತರಿಗೆ ಈಗಾಗಲೇ ಹಾನಿಯಂತೂ ಆಗಿದೆ. ಇನ್ನೂ ಹೆಚ್ಚಿನ ಹಾನಿಯಾಗದ ರೀತಿಯಲ್ಲಿ ನಾವು ಗಮನವಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತೇವೆ. ಹಾಗಾಗಿ ಜನರು ಯಾವುದೇ ಕಾರಣಕ್ಕೆ ಪ್ಯಾನಿಕ್ಕಿಗೆ ಒಳಗಾಗದೆ, ಗಾಬರಿ ಆಗದೆ, ತಾವು ಇನ್ನೇನು ಬೆಳೆ ಅಂತೂ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಅದೆಷ್ಟೋ ಸಾವಿರ ಹೆಕ್ಟೇರ್ ಎಕರೆ ಮಣ್ಣು ಸಹಿತ ಕೊಚ್ಕೊಂಡು ಹೋಗಿದೆ. ಎಲ್ಲಿ ತನಕ ಬಂದಂತ ತೊಗರಿ ಪೂರ ನೀರಾಗ ನಿಂತಿದ್ದು ತಾವೆಲ್ಲರೂ ನೋಡಿದ್ದೀರಿ. ಈ ಸಲ ಬೆಳೆ ಅಂತೂ ನಾವು ನಿರೀಕ್ಷೆ ಮಾಡೋಂಗಿಲ್ಲ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಪ್ರಾರ್ಥನೆಯನ್ನು ಮಾಡ್ತೇನೆ, ಆದಷ್ಟು ಬೇಗ ಈ ಮಳೆ ಕಡಿಮೆ ಆಗಲಿ, ಮತ್ತೆ ಜನ ಬದುಕುವಂತೆ ಆಗಲಿ. ಮತ್ತೂ ಒಂದ್ಸಲ ವಿನಂತಿ ಮಾಡ್ತೇನೆ, ಇನ್ನೂ 3-4 ದಿವಸ ಈ ಏರಿಯಾದ ಏನು ಈ ತ್ರಿಪುರಾಂತ ಕೆರೆ ತೆಳಗೆ ಬರ್ತಕ್ಕಂಥ ಎಲ್ಲ ಏರಿಯಾಗಳು, ಖಾನಾಪುರದ ಈ ಕಡೆ ಬಸವಕಲ್ಯಾಣ ಪೆಟ್ರೋಲ್ ಪಂಪ್ ತನಕ ಬರ್ತಕ್ಕಂಥ ಎಲ್ಲ ಏರಿಯಾಗಳು, ಕರೀಂ ಕಾಲನಿಯಲ್ಲಂತೂ ಈಗಾಗಲೇ ನೀರು ಹೊಕ್ಕೊಂಡಿದೆ. ಹಾಗಾಗಿ ಯಾವ ಸಮಯದೊಳಗೂ ಧಾರಾಕಾರ ಮಳೆಯಾಗಿ ಇನ್ನೂ ಹೆಚ್ಚಿನ ನೀರು ಬಂದು ತೊಂದರೆ ಆಗಬಹುದು ಅಂತ ಹೇಳಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ನಾವು ಇಲಾಖೆಯ ಸಹಾಯದೊಂದಿಗೆ ಕೈಲಾದಷ್ಟು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗಾಗಿ
ಮತ್ತೊಂದ್ಸಲ ವಿನಂತಿಯನ್ನು ಮಾಡ್ತೇನೆ, ಎಲ್ಲರೂ ಎಚ್ಚರದಿಂದಿರೋಣ. ಪ್ರಕೃತಿಯ ತೀವ್ರತೆ ಮುಂದೆಯೂ ಮಾನವ ಮುಂಜಾಗ್ರತೆ ಬಲವಾಗಿ ನಿಂತಾಗ ಮಾತ್ರ ನಷ್ಟವನ್ನು ತಡೆಗಟ್ಟಲು ಸಾಧ್ಯ. ಜನಜೀವನ ಸುರಕ್ಷಿತವಾಗಿರಲಿ ಎಂಬುದೇ ಈಗಿನ ಅತ್ಯವಶ್ಯಕ ಪ್ರಾರ್ಥನೆ. ಇವತ್ತೊಂದು ದಿವಸ ಬೆಳಗಾನ ನೀರು ಹೋಯ್ತು ಅಂತ ತಿಳ್ಕೊರಿ, ಅದು ಒಂದು ಲೆವೆಲ್ ಬರ್ತದೆ, ಸೇಫ್ ಆದೀವಿ ನಾವು ನಾಳೆ ಮಧ್ಯಾಹ್ನ. ಅದು ದಯಮಾಡಿ ಯಾರು ಹೆಡ್ ಕ್ವಾರ್ಟರ್ ಬಿಡಬೇಡಿ, ನೀವು ಹೋಗ್ಬೇಡಿ, ನೀವು ಮೂವರು ಇಲ್ಲಿ ಇರ್ರಿ. ಓಕೆ. BNN ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.